ಪರಶುರಾಮ ಥೀಮ್ ಪಾರ್ಕಿನ ವಿಚಾರದಲ್ಲಿ ನಿಮಗೆ ಗೊತ್ತಿದ್ದಾಗೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದವರು ಬಿಡ್ತಾ ಇಲ್ಲ ಅಥವಾ ಉದ್ದೇಶಿಟ್ಟು ಬಿಡ್ತಾ ಇಲ್ಲ ಅನ್ನೋ ಬಗ್ಗೆ ನಮ್ಮ ಮಾಜಿ ಸಚಿವರು ಹಾಗೂ ಈಗಿನ ಹಾಲಿ ಶಾಸಕರು ಹಾಗೂ ಅವರ ಹಿಂದೆ ತಿರುಗುವ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ. ಅದರ ಬಗ್ಗೆ ನಾವು ಸಹ ಧಾರ್ಮಿಕ ಸ್ಥಳಕ್ಕೆ ಹೋದಾಗ ಧಾರ್ಮಿಕ ಮುಖಂಡರಲ್ಲಿ ಈ ಬಗ್ಗೆ ನಮಗೆ ಸ್ಪಷ್ಟನೆ ಕೇಳಿದ್ದಾರೆ. ನಮ್ಮದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇವೆ, ಅಲ್ಲಿ ಅಭಿವೃದ್ಧಿಗೆ ಅಥವಾ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮ್ಮದು ಯಾವುದೇ ವಿರೋಧ ಇಲ್ಲ, ಅದರ ಪೂರಕವಾಗಿದೆ. ಬಟ್ ಅದು ಈಗ ತನಿಖೆ ಹಂತದಲ್ಲಿದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಎಲ್ಲಿ ಸಹ ಜಗತ್ತಿನಲ್ಲಿ ಮಾಡಿದಂಥ ಬಹಳ ದೊಡ್ಡ ಪ್ರಮಾದವನ್ನು ನಮ್ಮ ಸಚಿವರು ಅವರ ಒಂದು ಸ್ವಪ್ರತಿಷ್ಠೆಗಾಗಿ ಹಾಗೂ ಅವರ ಚುನಾವಣೆ ಗೆಲುವಾಗಿ ಮಾಡಿ ನಮ್ಮ ಇಡೀ ಕಾರ್ಕಳದ ಮರ್ಯಾದೆಯನ್ನು ಈ ಜಗತ್ತಿನಲ್ಲಿ ಹರಾಜಾಕಿದ್ದಾರೆ. ಧಾರ್ಮಿಕತೆಗೆ ಬಹಳ ದೊಡ್ಡ ಅಪಮಾನವನ್ನು ಮಾಡಿದ್ದಾರೆ. ಈಗ ಅವರು ಅದನ್ನು ಮರೆಮಾಚಲು ಹೀಗೆ ಅಲ್ಲಸಲ್ಲದ ಹೇಳಿಕೆಯನ್ನು ಕೊಡ್ತಿದ್ದಾರೆ. ನಾವು ಹೀಗೆ ಹೇಳೋದು, ನಿಮ್ಮ ಏನಾದರೂ ಧಾರ್ಮಿಕ ಒಂದು ಎಲ್ಲರ ಮುಖಂಡರನ್ನು ಸೇರಿಸ್ಕೊಂಡು ಈ ಬಗ್ಗೆ ಒಂದು ಒಳ್ಳೆಯದಾದ ಚಿಂತನೆ ಮಾಡಿಕೊಂಡು ಸರ್ಕಾರದ ಮೂಲಕವೇ ಆಗಿರ್ಬೋದು ಮಾಡಬೇಕು ನಮ್ಮ ನಿಲುವು. ಆ ಬಗ್ಗೆ ನನ್ನ ಎಲ್ಲ ರೀತಿಯ ನಾವಿರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷ ಇರ್ಬೋದು, ಕಾರ್ಕಳ ತಾಲೂಕು ನಾವೆಲ್ಲರೂ ಏಕಮತದಲ್ಲಿ ಆ ಬಗ್ಗೆ ಸಂಪೂರ್ಣ ಮುಂಚಿಂದಲೂ ಅದನ್ನೇ ಅದು ಕಂಪ್ಲೀಟ್ ಆಗಬೇಕು. ನಾವು ಎಲ್ಲೂ ಅದನ್ನು ಮುಂದುವರಿಸಬಾರ್ದು ಅಂತ ಹೇಳಿದ್ರು. ಬಟ್ ತನಿಖೆ ಆಗಬೇಕಂತ ಹೇಳಿದ ಅಷ್ಟೇ. ತನಿಖೆ ಆಗಬೇಕು, ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕಂತ. ಮತ್ತು ಅದನ್ನು ಮುಟ್ಲಿಕ್ಕೆ ಹೋದವನಿಗೆ ಅಷ್ಟು ಡೇಂಜರ್ ಉಂಟು. ಯಾಕೆಂದರೆ ಒಬ್ಬ ಸಸ್ಪೆಂಡ್ ಆಗೋದ, ಇನ್ನೊಬ್ಬರು ಜೈಲಿಗೆ ಹೋದ್ರು, ನಿಮ್ಗೆ ಗೊತ್ತಿದೆ. ಅದರಿಂದ ಅದು ಬೆಂಕಿ ಉಂಡೆ. ಪರಶುರಾಮ ದೇವರಷ್ಟೇ ಭಕ್ತಿಯಿಂದ ಮಾಡಿದ್ರೆ ಅವರೊಟ್ಟಿಗಿದ್ದಾರೆ, ಇಲ್ಲ ಏನಾಗ್ತದೆ ತೋರಿಸಿಕೊಟ್ಟಿದ್ದಾರೆ. ಸೊ ನಮ್ಗೆ ಅದೆಲ್ಲವನ್ನು ಮುಂದಿಟ್ಟುಕೊಂಡು ಇವರ ಈ ಅಪಪ್ರಚಾರಕ್ಕೆ ಒಂದು ಕಡಿವಾಣ ಹಾಕಬೇಕು ಮತ್ತು ಅಂತ ಹೇಳೋ ಉದ್ದೇಶದಿಂದ ನಾನು ಇವತ್ತು ನನ್ನ ವಿಚಾರವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೆ. ಅಲ್ಲಿ ಪ್ರಶ್ನೆ ಚಿಂತನೆ ಆಗಬೇಕು ಅನ್ನುವಂಥದ್ದು ಜನ ಹೇಳ್ತಾ ಇದ್ದಾರೆ. ಹೌದು, ಖಂಡಿತ. ಅಲ್ಲಿ ತುಂಬ ವಿದ್ವಾಂಸರೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿ ಹಿಂದೆ ದೈವಗಳದ್ದು ಕುರು ಇತ್ತು, ಅದನ್ನೆಲ್ಲ ಇವರು ಮಾಡೋ ಹೊತ್ತಿಗೆ ಬಂಡೆಯನ್ನು ಒಡೆದಾಕಿ ಅದನ್ನು ನಾಶಪಡಿಸಿದ್ದಾರೆ. ಅದರಿಂದ ಈ ರೀತಿ ಆಯ್ತು ಅಂತ ಊರಿನ ಹಿರಿಯರೆಲ್ಲ ಮಾತಾಡ್ತಾರೆ. ಅವರ ಮಾತಿಗೆ ಗೌರವ ಕೊಡೋದು. ನಾವೆಲ್ಲ ಈ ಬದುಕು ಕಟ್ಟಿಕೊಂಡಿರೋದು ಎಲ್ಲ ಭಾವನೆಯಿಂದ ನಿಮ್ಗೆ ಗೊತ್ತಿರ್ಬೋದು. ಈಗ ನಿಮ್ಮ ಇಲ್ಲಿ ಪ್ರಯಾಗಿನಲ್ಲಿ ಹೋಗಿ ನಾವು ಇಷ್ಟೆಲ್ಲ ಹೋಗಿ ಗಂಗಾ ಸ್ನಾನವನ್ನು ಮಾಡ್ತಿದ್ದೆ. ಅಲ್ಲಿ ಏನಿದೆ? ಅಲ್ಲಿ ಕೇವಲ ಗಂಗಾ ಮಾತೆ, ಗಂಗಾ ತೀರ್ಥ ಸ್ನಾನ. ಅಲ್ಲಿ ಗಂಧ ಇಲ್ಲ, ಹೂ ಇಲ್ಲ, ಏನಿಲ್ಲ. ಅದರ ಭಾವನೆ ಕೇವಲ. ಅದರಿಂದಾಗಿ ಭಾವನೆ ಇರುವಷ್ಟು ದೊಡ್ಡ ಒಂದು ಬೆಲೆ ಯಾವುದಕ್ಕಿಲ್ಲ. ಅದರಿಂದ ಧಾರ್ಮಿಕ ಜೊತೆ ಎಲ್ಲ ಉಳಿದಿರುವುದು ನಮ್ಮ ಮನಸ್ಸಿನ ನಮ್ಮ ಭಾವನೆಯಿಂದ. ಅದನ್ನು ಉಳಿಸ್ಕೊಳ್ಳುವುದು ದೊಡ್ಡ ನಮ್ಮ ಕೆಲಸ ಇದೆ. ಅದಕ್ಕೋಸ್ಕರ ಪುನರಪಿ ಆದರೂ ಈ ಬಗ್ಗೆ ಅಪಪ್ರಚಾರ ಮಾಡದೆ ಇದಕ್ಕೆ ಕೈ ಜೋಡಿಸಿ ಇದರಲ್ಲಿ ಸರ್ಕಾರ ಮೂಲಕ ಆಗುವಾಗೆ ನಾವೊಂದು ಅದರ ಹಿಂದುಗಡೆ ಇದ್ದೇವೆ. ಈಗ ಯಾರೆಲ್ಲ ಧಾರ್ಮಿಕ ಪ್ರಜ್ಞೆಯರು ಅದು ಆಸಕ್ತಿಯರು ಎದುರು ಬರ್ತಾರೆ, ಒಂದು ಧಾರ್ಮಿಕ ಚಿಂತನೆ ಚಾವಡಿ ಅಂತ ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಮುಂದೆ ಇದನ್ನು ಮಾಡ್ಕೊಂಡು ಹೋಗುವ ಸರ್ಕಾರದ ಮೂಲಕ ಅನ್ನೋದು ನನ್ನ ಸ್ಪಷ್ಟವಾದ ಚಿಂತನೆ ಹಾಕಬೇಕು. ಅಲ್ಲ, ಅದು ಒಂದೇಳಿ ಹೌದಂತಾರೆ. ಹಿಂದೆ ಈಗ ಪುನರಪಿ ಮಾಡೋದು, ಪುನಃ ಏನೋದು ಅವಘಡ ಆಗೋದು, ಆಗ ಮಾಡೋದಕ್ಕಿಂತ ನಮ್ಮಲ್ಲಿ ಎಲ್ಲ ಕಡೆ ಹೋಗಿ ಮಾಡ್ತಾ ಇದ್ದಾರೆ. ಈಗ ನೀವು ನೋಡಿ, ಯಾವುದೇ ಒಂದು ನಮ್ಮ ಮುಜರಾಯಿ ದೇವಸ್ಥಾನ ಅಂತೇಳಿ ಅದು ಮೂಢನಂಬಿಕೆ ಅಥವಾ ಬೇರೆ ಇನ್ನೊಂದು ಅಂತೇಳಿ ಪ್ರಶ್ನೆ ಹಿಡಿದಿರ್ತಾರೆ. ಅಲ್ಲೆಲ್ಲ ಕಡೆ ಪ್ರಶ್ನೆ ಹಿಡಿದು ಚಿಂತನೆ ಮಾಡಿ ಮಾಡ್ತಾರೆ. ಇಲ್ಲಿ ಯಾಕೆ ಮಾಡಬಾರ್ದು? ಅವಶ್ಯಕತೆ ಇದ್ರೆ ಮಾಡಿ ಅಂತ ನಾನು ಹೇಳ್ತಿರೋದು. ನಾವು ಮಾಡಬಾರ್ದು ಮಾಡಬೇಕಂತ ನನ್ನ ಚಿಂತನೆ. ನಾನು ಹೇಳೋದು ಮಾಡಿದರೆ ಒಳ್ಳೇದಂತ. ಒಂದು ಕೇವಲ ನೀವು 100 ರೂಪಾಯಿ ಖರ್ಚು ಮಾಡ್ತೀರಾ, ಆಗ 1 ರೂಪಾಯಿ ಇದಕ್ಕೆ ಖರ್ಚು ಮಾಡ್ತೀರಾ, ಆ 100 ರೂಪಾಯಿ 99 ರೂಪಾಯಿ ಮಾಡಿ ಸಾರ್ಥಕತೆ ಆಯ್ತಲ್ವ? ಇಲ್ಲ ಪುನಃ 100 ರೂಪಾಯಿ ನೀವು ಹಾಳು ಮಾಡಿದೆ ಆಗ್ತದೆ. ಹಾಗೆ ಆಗಬಾರ್ದು. ಇದೆಲ್ಲ ಪುನರಪಿ ಆದ ನಂತರ ಅದು ಹೀಗೆ ಹೈಟ್ ಆಗಬೇಕಿತ್ತು, ಅದು ಹೀಗೆ ನೋಡಿ ಇವರೆಲ್ಲ ಮಾಡಿದ ನಂತರ ಕೊಡಲಿ ಸ್ವಲ್ಪ ಹೀಗೆ ಆಯಿತು, ಕತ್ತಿ ಸ್ವಲ್ಪ ಹೀಗೆ ಆಯಿತು ಅಂತ ಎಲ್ಲ ಬೇರೆ ಬೇರೆ ನಾಟಕ ಮಾಡಿದ್ರು. ಅದು ಕತ್ತಿ ಕೊಡಲಿಗೆ ಮಾತ್ರ ಅಂತ ಸೀಮಿತ ಮಾಡಿದ್ರು ಅದನ್ನು. ಈಗ ನಾವು ಪುನಃ ಮಾಡಿದ ನಂತರ ಇನ್ನೊಂದು ಯಾರೋ ಒಬ್ಬರು ವಿದ್ವಾಂಸ ಬರೋದು, ಅದು ಅವರು ಬರೋದು, ಇದು ಕೊಡಲಿಯನ್ನು ಎತ್ತಿ ಹಿಡಿಬೇಕಿತ್ತು, ಖಾಲಿ ತಾಗಿಸಬಾರ್ದು, ಹಾಗೆ ಆಗಬಾರ್ದಲ್ವ? ಹಾಗೆ ಚಿಂತನೆ ಮಾಡಿದರೆ ಏನು ರಗಳೇ ಇಲ್ಲಲ್ಲ. ಅದು ನನ್ನ ಹೋರಾಟದಿಂದ ಹಿಂದೆ ಸರಿಯೋ ಪ್ರಶ್ನೆ ಅಂತ ಇಲ್ಲ. ಹೌದು, ಇಲ್ಲ, ಅದರ ಪ್ರಶ್ನೆ ಇಲ್ಲ. ಹೋರಾಟದ್ದು ನೋಡಿ ನಮಗಾಗಿ ಅಲ್ಲ, ನಮ್ಮ ಕಾರ್ಕಳ ತಾಲೂಕಿನಲ್ಲಿ ನಮ್ಮ ಮರ್ಯಾದೆ ಉಳಿಸಿ, ತಾಲೂಕಿನ ಮರ್ಯಾದೆ. ಯಾಕೆ ನಮ್ಮ ತುಳುನಾಡಿದ್ದು ಮಾನ ಮರ್ಯಾದೆಯನ್ನು ನಮ್ಮ ಧಾರ್ಮಿಕ ವ್ಯವಸ್ಥೆಯನ್ನೇ ಹಾಳು ಮಾಡಿ ಹಾಕಿದ್ದು. ಧಾರ್ಮಿಕ ಜನ ನಮ್ಮದೇ ರೀತಿಯಲ್ಲಿ ಮಾಡಿ ಹಾಕಿದ್ರು. ಅಂದರೆ ಹೀಗೆ ಒಂದು ಜನರ ಬ್ಲಫ್ ಮಾಡ್ಲಿಕ್ಕೆ ಆಗುತ್ತಾ, ಹೀಗೆ ಒಂದು ಸರ್ಕಾರ ದುಡ್ಡನ್ನು ಪೋಲ್ ಮಾಡ್ಲಿಕ್ಕೆ ಆಗ್ತಾ ಅನ್ನೋ ನಮ್ಮನೆಯಲ್ಲಿ ಜನ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಮಾತಾಡ್ತಾನೆ ಇದ್ದಾರೆ. ಮತ್ತು ನಾವಲ್ಲ, ಜಡ್ಜೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನೀವೆಲ್ಲ ನೋಡಿದಿರಿ. ಇದು ನಕಲಿ ಅಂತ ಇನ್ನೇನು ಹೇಳಲಿಕ್ಕೆ ಬೇಕಂತ. ಆದರೂ ಇವತ್ತು ಹೋಗಿ ಕೇಳಿ ಅವರ ಹತ್ರ, ನಮ್ಮ ಮಾಜಿ ಸಚಿವರ ಹತ್ರ ಕೇಳಿ, ಅದಿಲ್ಲಪ್ಪ ಅದು ನಂದು ಕಂಚಿದೆ ಅಂತ ಹೇಳ್ತಾರೆ. ಇವ್ರ ಹತ್ರ ಏನು ಮಾತಾಡೋದು? ಆಯಿತು, ಒಂದು ಅದನ್ನು ಕಂಪ್ಲೀಟ್ ಮಾಡೋ ಬಗ್ಗೆ ಏನಾದರೂ ಉಂಟಾ? ಅದು ನಾವು ಹೇಳಿದ ಕೂಡ ಅದು ನೀವು ಹೇಳಬೇಕಂತಿಲ್ಲ. ಅದು ಎಲ್ರಿಗೂ ಕಂಡವ್ರಿಗೆ ಗೊತ್ತಾಗ್ತದೆ. ಮತ್ತು ಮಾತಾಡೋ ಕೆಲವು ಜನ ಮಾತಾಡ್ಬೋದು, ಎಲ್ರಿಗೂ ಗೊತ್ತುಂಟು ಅದು ನಕಲಿ ಅಂತೇಳಿ. ಇವರೇ ಹೋಗಿ ಇಲ್ಲಿ ಜನರ ತಲೆಯಾಣ ಮಾಡಬೇಕು. ಅದು ನಕಲಿ ಅನ್ನೋದು ಬಿಟ್ಟುಬಿಡಿ, ಅದು ಆಯಿತು ನಕಲಿ, ಅದು ಮುಂದೆ ಮಾಡೋ ಬಗ್ಗೆ ನಾನು ಹೇಳೋದು. ಮುಂದೆ ಮಾಡೋ ಬಗ್ಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ, ಸಹಮತ ಇದೆ. ಇದನ್ನು ಧಾರ್ಮಿಕ ಚಿಂತನೆ ಪ್ರಜ್ಞೆ ಸ್ವಲ್ಪ ಎದುರುಗಡೆ ಬರಬೇಕು. ನಮ್ಮಲ್ಲಿ ಇದ್ದಾರೆ ತುಂಬ ಜನ, ಹಿಂದೆ ಕೂತ್ಕೊಂಡು ಮಾತಾಡಬಾರ್ದು, ಎದುರುಗಡೆ ಮಾತಾಡಿ ಇದನ್ನು ಸಾಲ್ವ್ ಮಾಡಿ ಬಂದರೆ ನಮ್ಮ ಸಂಪೂರ್ಣ ಎಲ್ಲ ಸರ್ಕಾರ ಇದೆ, ಎಲ್ಲ ರೀತಿಯಲ್ಲಿ ನಮ್ಮ ಸಹಕಾರ ಇದೆ. ಅದ್ರ ಜೊತೆ ನಿಮ್ಗೆ ಗೊತ್ತಿರ್ಬೋದು, ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಬಿಡುವುದಿಲ್ಲ, ಪ್ರದೇಶದ ಅಭಿವೃದ್ಧಿ ವಿರೋಧಿ ಅಂತೇಳಿ ಆ ಹೇಳಿಕೆ ನಾನು ಸುಮಾರು ಸಲ ಪೇಪರ್ನೆಲ್ಲ ನೋಡಿದ್ದೇನೆ. ಈ ಬಗ್ಗೆ ನೀವು ನೋಡಿ, ಮೊನ್ನೆ PWD ಸಚಿವರು ಬಂದಿದ್ದರು. ಒಂದು ದಿವಸ ಭಾಳ ತಾಳ್ಮೆಯಿಂದ ಬೆಳಿಗ್ಗೆಯಿಂದ ಸಂಜೆಯನ್ನು ಕೂತ್ಕೊಂಡು ಎಲ್ಲ ಸವಿಸ್ತಾರವಾಗಿ ಎಲ್ಲ ಕೇಳಿಕೊಂಡ್ರು. ಅವರು ಬಂದ ನಂತರ ಕಾರ್ಕಳ ಇಷ್ಟು ಸ್ಯಾಂಕ್ಷನ್ ಆಗಿದ್ದು ಸುಮಾರು 39.7 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ಒಂದು ಸ್ಯಾಂಕ್ಷನ್ ಹಂತದಲ್ಲಿ ಒಂದು 20-30 ಕೋಟಿ ರೂಪಾಯಿ ಇದೆ. ಅಂದರೆ ಸ್ಯಾಂಕ್ಷನ್ ಆಗಿದ್ದನ್ನು ಮಾತ್ರ ಮಾತಾಡ್ತೇನೆ. ಇದಷ್ಟೇ ಕಾಮಗಾರಿಗಳು ನಡೀತಾ ಇದೆ. ಒಂದು 20 ವರ್ಷದಿಂದ ನಕ್ಸಲ್ ಈಗ ಮೊನ್ನೆ ಹೋಗಿ ಗ್ರಾಮ ವಾಸ್ತವ್ಯದಿಂದ ನಾಟಕ ಮಾಡಿ ಬಂದಿದ್ದಾರೆ ನಮ್ಮ ಸಚಿವರು. ಇಷ್ಟೊತ್ತು ಅಲ್ಲಿ ಹೋಗಲಿಲ್ಲ ಅವರು.
ಈಗ ಅಲ್ಲಿ ಹೋಗಿದ್ದಾರೆ, ಅಲ್ಲಿ 4 ಕೋಟಿಯ ಬ್ರಿಡ್ಜ್ ಬಂದು ಈಗ ಶಂಕುಸ್ಥಾಪನೆ ಆಗಿ ಈಗ ಅದು ಎಸ್ಟಿಮೇಟಿಗೆ ಟೆಂಡರ್ ಹಂತದಲ್ಲಿ ಆಗ ಈಗ ಹೋಗಿ ಅಲ್ಲಿ ಒಂದು ಗ್ರಾಮ ವಾಸ್ತವ್ಯ ಮೊನ್ನೆ ಪೇಪರ್ಲಿ ಯಾವುದು ನೋಡಿ ಯಾರು ಹೇಳಿದರು, ಉದಾಹರಣೆ ಅವರು ಮಾಡಿದ್ದಕ್ಕೆ ನಿಮಗೆ ಮಾಡಿದ್ರು, ನಾವು ಅವರು ಮಾಡಿದ್ದನ್ನು ನಾವು ಮಾಡೋದಲ್ಲಪ್ಪ, ಎಲ್ಲಿ ಅವಶ್ಯಕತೆ ಉಂಟು ಅಲ್ಲಿ ನಾವಿದ್ದೇವೆ. ಅದೇ ರೀತಿ ನಾಡ್ಪಾಲಲ್ಲಿ ಎಷ್ಟು ಒಂದು ರಸ್ತೆ 5 ಕೋಟಿ ರೂಪಾಯಿದು ಮೊನ್ನೆ ಸ್ಯಾಂಕ್ಷನ್ ಆಯಿತು. ಇದೆಲ್ಲ ಸಣ್ಣ ಕೆಲಸ ಅಲ್ಲ. ಅದ್ರ ಜೊತೆಗೆ ಜನರಿಗೆ ಹೇಳಿದ 5 ಯೋಜನೆಗಳು, ಜನರ ಬದುಕನ್ನು ಕಟ್ಟಿಕೊಳ್ಳುವಂಥ 5 ಯೋಜನೆಗಳ ಮೂಲಕ ಸುಮಾರು 250 ಕೋಟಿಗಿಂತಲೂ ಜಾಸ್ತಿಯ ಎಲ್ಲ 5 ಯೋಜನೆಗಳ ಮೂಲಕ ಜನರಿಗೆಲ್ಲ ಸ್ಪಂದಿಸಿಕೊಂಡು ಜನರು ಒಳ್ಳೆ ಸಹಕಾರ, ಒಂದು ಒಳ್ಳೆಯ ಸಂತೃಪ್ತ ಜೀವನದಲ್ಲಿ ಇದ್ದಾರೆ. ಅದರ ಜೊತೆಗೆ ಈ ಪರಶುರಾಮನ ಒಂದು ಹೋದ ನಮ್ಮ ಕಾರ್ಕಳ ಧಾರ್ಮಿಕತೆಯ ಒಂದು ಗೌರವವನ್ನು ಪುನರಪಿ ಆಗಬೇಕೆನ್ನುವುದು ನಾನು ಎಲ್ಲ ದೈವ ದೇವರಲ್ಲಿ ಬೇಡಿಕೊಳ್ಳು.